ಕುಂದಾಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಖೋ-ಖೋ ಕರ್ನಾಟಕ ಬಾಲಕಿಯರ ತಂಡದ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಕ್ಯಾತನಹಳ್ಳಿ ಗ್ರಾಮದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 55 ಕ್ರೀಡಾಪಟುಗಳು ಭಾಗವಹಿಸಿ ಗಮನ ಸೆಳೆದರು. ರಾಜ್ಯ ಖೋ-ಖೋ ಅಸೋಸಿಯೇಷನ್ ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ಸೆಲೆಕ್ಷನ್ ಕಮಿಟಿಯ ರಾಮಲಿಂಗಪ್ಪ, ಶೋಭಾ ನಾರಾಯಣ್, ರಾಜ್ಯ ಖೋ-ಖೋ ಅಸೋಸಿಯೇಷನ್ ಖಜಾಂಚಿ ವೆಂಕಟರಾಜು, ಜಿಲ್ಲಾ ಕಾರ್ಯದರ್ಶಿ ರವಿಕುಮಾರ್ ನೇತೃತ್ವದಲ್ಲಿ 30 ಮಂದಿ ಕರ್ನಾಟಕ ತಂಡದ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಆಯ್ಕೆಗೊಂಡ ತಂಡಕ್ಕೆ ಸೂಕ್ತ ತರಬೇತಿ ನೀಡಿ 15 ಮಂದಿಯ ತಂಡವನ್ನು ರಾಷ್ಟ್ರಮಟ್ಟದ ಟೂರ್ನಿಗಳಿಗೆ ಕರ್ನಾಟಕ ತಂಡದ ಪರವಾಗಿ ಕಳುಹಿಸಿಕೊಡಲಾಗುವುದು ಎಂದು ಮಲ್ಲಿಕಾರ್ಜುನ್ ತಿಳಿಸಿದರು. ಇಲ್ಲಿ ಇದು ವಿಮೆನ್ ಸೆಕ್ಷನ್, ಸೀನಿಯರ್ ಸೆಕ್ಷನ್ ಸೆಲೆಕ್ಷನ್ ನಡೀತಾ ಇದೆ. ಇದು ಕರ್ನಾಟಕ ರಾಜ್ಯ ಖೋ-ಖೋ ಸಂಸ್ಥೆಯಿಂದ ಮುಂದೆ ಯಾವ್ಯಾವುದು ಖೇಲೋ ಇಂಡಿಯಾ ಆಗಲಿ, ಸೀನಿಯರ್ ನ್ಯಾಷನಲ್ಸ್ ಆಗಲಿ, ಯಾವ್ಯಾವುದಕ್ಕೆ ಕಳಿಸ್ಬೇಕು ಅನ್ನೋದಕ್ಕೆ ಈಗಾಗಲೇ ಟೀಮ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಅದರಲ್ಲಿ ಒಂದು 30 ಜನನ ಒಂದು ಟೀಮ್ ರೆಡಿ ಮಾಡ್ತೀವಿ. ಅದನ್ನೇ ಎಲ್ಲ ಕ್ಯಾಂಪ್ಗಳಲ್ಲೂ ಅವರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟಿರೋಕ್ಕೆ ಅದನ್ನು ಮಾಡ್ತಾಯಿದ್ದೀವಿ. ಅದನ್ನೇ ಒಂದು 30 ಜನ ರೆಡಿ ಮಾಡ್ಕೊಂಡ್ಬಿಟ್ರೆ ಅವರು ರೆಗ್ಯುಲರ್ ಪ್ರಾಕ್ಟೀಸಲ್ಲಿರ್ತಾರೆ. ಆ 30 ಜನದಲ್ಲಿ ಫೈನಲ್ ಟೀಮ್ ಹೋಗೋರನ್ನ 15 ಜನ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೀವಿ. ಅದರಲ್ಲಿ ಪರ್ಫಾರ್ಮೆನ್ಸು ಮೇಂಟೈನ್ ಮಾಡಿರೋರಿಗೆ ಅವಕಾಶ ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು ಹೊಸ ಸಿಸ್ಟಮ್ ಮಾಡಿ ನಾವು ಮಾಡ್ತಾಯಿದ್ದೀವಿ. ಈ ಟೋಟಲ್ ಎಷ್ಟು ಕ್ರೀಡಾಪಟುಗಳು ಬಂದಿದ್ದಾರೆ? ಒಟ್ಟು 55 ಜನ ಬಂದಿದ್ದಾರೆ. ಯಾವ ಕಡೆ ಬಂದಿದ್ದಾರೆ? ಒಂದು 10 ಜಿಲ್ಲೆಯಿಂದ ಬಂದಿದ್ದಾರೆ. ಅದರಲ್ಲಿ ಮಂಗಳೂರು, ರಾಯಚೂರು, ಮೈಸೂರವರು ಇದ್ದಾರೆ, ಬೆಂಗಳೂರು ಇದ್ದಾರೆ, ಅದು ಚಿಕ್ಕಬಳ್ಳಾಪುರ ಇದ್ದಾರೆ, ಹೀಗೆ ಮಂಡ್ಯ ಇದ್ದಾರೆ. ಹಾಗೆ ಎಲ್ಲ ಬಂದಿದ್ದಾರೆ. ಹಾಗಾಗಿ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯಿಂದನೂ ಬಂದಂಗಿದ್ದಾರೆ. ಆಗ ಈಗ ಇದರಲ್ಲಿ ನಾವು ಒಂದು 30 ಜನನ ಸೆಲೆಕ್ಟ್ ಮಾಡ್ತಿದ್ದೀವಿ. ಪರ್ಫಾರ್ಮೆನ್ಸು ಹೋದ ಸಾರಿಗಿನ್ನ ಈ ಸಾರಿ ಸ್ವಲ್ಪ ಚೆನ್ನಾಗೇ ಇದೆ. ಕಾಂಪಿಟೇಷನ್ ಟಫ್ ಇದೆ ಇದು ಸೆಲೆಕ್ಷನ್ನು. ಹಾಗಾಗಿ ನಾವು ಎಲ್ಲ ಜಿಲ್ಲೆಗಳಿಗೂ ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ. ಆದರೆ ಇದು ಯಾಕೆಂದರೆ ಇದು ಸೀನಿಯರ್ ಲೆವೆಲ್ ಆಗಿರೋದ್ರಿಂದ ಅದು ಎಲ್ಲಿ ಸೆಲೆಕ್ಟೆಡ್ಡು ಎಲ್ಲಿ ಜಾಸ್ತಿ ಇದೆ, ಬೆಡ್ ಪ್ಲೇಯರ್ಸ್ ಬಂದಿದ್ದಾರೆ. ಅದೇ ಜೂನಿಯರು ಅಥವಾ ಸಬ್ ಜೂನಿಯರ್ ಆಗಿದ್ದರೆ ಎಲ್ಲ ಜಿಲ್ಲೆಗಳಿಂದ ಬಂದುಬಿಟ್ರು. 25 ಜಿಲ್ಲೆಗಳು ರಿಜಿಸ್ಟ್ರೇಷನ್ ಆಗಿದ್ದಾವೆ ನಮ್ಮಲ್ಲಿ, ಅಲ್ಲಿಂದ ಬಂದುಬಿಟ್ರು. ಆದರೆ ನೆಕ್ಸ್ಟ್ ಟೈಮು ಇದು ಸಬ್ ಜೂನಿಯರ್ಗೆ ಆಗಿದ್ದರೆ ಇದು ಸೀನಿಯರ್ಗೆ ಇಷ್ಟೇ. ಇದು ನಾವು ಮಾಡಿಬಿಟ್ಟು ಇದನ್ನು ನೆಕ್ಸ್ಟ್ ಇದು ಮಾಡ್ತೀವಿ. ಮಧ್ಯಾಹ್ನ ಕೂಡ ಇರುತ್ತೆ ಫೈನಲ್ ಸೆಲೆಕ್ಷನ್ನು. ಇದು ಮುಗಿಸ್ಕೊಂಡು ನಾವು ಇವತ್ತೇ ನಾವು ಫೈನಲೈಸ್ ಮಾಡ್ತೇವೆ. ನಿಮ್ಮ ಹೆಸರು? ನಮ್ಮ ಮಲ್ಲಿಕಾರ್ಜುನ್ ಅಂತ, ನಾನು ಸೆಕ್ರೆಟ್ರಿ, ಕರ್ನಾಟಕ ರಾಜ್ಯ ಖೋ-ಖೋ ಸಂಸ್ಥೆ. ಇದಾದಮೇಲೆ ಮಧ್ಯಾಹ್ನ ಅಧ್ಯಕ್ಷರು ಬರೋ ಸಂಭವ ಇದೆ. ಅದಾದಮೇಲೆ ಡಿಸ್ಕಸ್ ಮಾಡ್ತೀವಿ ನಾವು ಫೈನಲ್. ನಾನು ಬಂದಿರೋದು ಬೆಂಗಳೂರು ನಗರ ಜಿಲ್ಲೆಯಿಂದ. ನಮ್ಮ ಮಕ್ಕಳನ್ನ ನ್ಯಾಷನಲ್ ಸೆಲೆಕ್ಷನ್ಗೆ ಅಂತ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಮಕ್ಕಳು ಕೂಡ ಇಲ್ಲಿ ಒಂದು 12 ಮಕ್ಕಳು ಬಂದಿದ್ದಾವೆ ನಮ್ಮ ಜಿಲ್ಲೆಯಿಂದ. ಇಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ನೀಟಾಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸೀನಿಯರು ನಟರಾಜ್ ಸಾರು, ನಮ್ಮ ಮಲ್ಲಿಕಾರ್ಜುನ್ ಸಾರು, ಮನೋಹರು ಎಲ್ಲರೂ ಕೂಡ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಖೋ-ಖೋ ಅಂದರೆ ಏನೋ ಒಂದು ರೀತಿಯಲ್ಲಿ ಒಂದು ಫೌಂಡ್ ಅಂತ ನಾವು ಭಾವಿಸ್ಕೊಂಡು ಇಲ್ಲಿಗೆ ಬಂದರೆ ನಮ್ಮ ಮಕ್ಕಳು ಕೂಡ ಚೇಂಜ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ನಾನು ಇಡೀ ಹೋಲ್ ಟೀಮನ್ನೇ ಕರ್ಕೊಂಡು ಬಂದಿದ್ದು. ನಮ್ಮ ಮಕ್ಕಳು ಇಲ್ಲಿ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ. ನಿಮ್ಮ ಹೆಸರು? ನನ್ನ ಹೆಸರು ಜೈರಾಮ್ ಅಂತ. ನಾನು ನಗರ ಜಿಲ್ಲೆಯಲ್ಲಿ ಒಂದು ಚೇರ್ಮನ್ ಪೋಸ್ಟನ್ನು ಕೊಟ್ಟಿದ್ದಾರೆ. ಹಳೆ ಮಾಜಿ ಉಪಾಧ್ಯಕ್ಷ ಕೆಲಸ ಮಾಡಿದ್ದೆ. ನಾನು ಪ್ರತಿ ವರ್ಷ ನಮ್ಮ ಶಾಲೆಯಿಂದ ರಾಷ್ಟ್ರಮಟ್ಟಕ್ಕೂ ಕೂಡ ನಾನು ಟೀಮನ್ನು ಅಂಡರ್ 14 ಟೀಮನ್ನು, ಗರ್ಲ್ಸ್ ಟೀಮನ್ನು ಕಟ್ಟಿ ಕಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಜಾರ್ಖಂಡಲ್ಲೂ ಕೂಡ ಒಂದು ಸ್ಥಾನ ಗಳಿಸ್ಕೊಂಡ್ಬಂದು ತುಂಬ ಚೆನ್ನಾಗಿತ್ತು ಗೇಮ್. ತುಂಬ ಖುಷಿಯಾಗುತ್ತೆ. ಆ ಒಂದು ದೃಷ್ಟಿಯಲ್ಲಿ ಮಕ್ಕಳಿಗೋಸ್ಕರ ನಾನು ಆ ಮಕ್ಕಳ ಜೊತೆಯಲ್ಲಿ ಅವರೆಲ್ಲೇ ಹೋಗಲಿ. ನನ್ನ ಹೆಸರು KP ರವಿಕುಮಾರ್, ಮಂಡ್ಯ ಜಿಲ್ಲಾ ಖೋ-ಖೋ ಸಂಸ್ಥೆ ಕಾರ್ಯದರ್ಶಿ ಹಾಗೂ ಕ್ಯಾತನಹಳ್ಳಿ ಕ್ರೀಡಾ ಒಕ್ಕೂಟದ ಸಂಸ್ಥಾಪಕ, ಕರ್ನಾಟಕ ರಾಜ್ಯ ಖೋ-ಖೋ ಸಂಸ್ಥೆಯ ಕಾರ್ಯಕಾರಿ ಮಂಡಳಿ ಸದಸ್ಯ. ಈ ದಿನ ನಮ್ಮ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಖೋ-ಖೋ ಸಂಸ್ಥೆ 30 ಜನ ಮಹಿಳೆಯರನ್ನು ಆಯ್ಕೆ ಮಾಡಿಕೊಂಡು ಈ ವರ್ಷದಲ್ಲಿ ಬರ್ತಕ್ಕಂಥ ಅಂದರೆ 24-25ನೇ ಸಾಲಿನಲ್ಲಿ ಬರ್ತಕ್ಕಂಥ ಕಾರ್ಯಚಟುವಟಿಕೆ ಏನಿರ್ತದೆ ಮಹಿಳಾ ವಿಭಾಗದಲ್ಲಿ, ಆ ಒಂದು ಪಂದ್ಯಾವಳಿಗೆ ಆಯ್ಕೆ ಪ್ರಕ್ರಿಯೆಗಾಗಿ ಇದು ಪೂರಕವಾಗಿ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಈ ನಮ್ಮ ಏನು ರಾಜ್ಯ ಸಂಸ್ಥೆ ಒಂದು ತಂಡವನ್ನು ಕಳಿಸ್ಬೇಕು. ಆ 30 ಜನದಲ್ಲಿ ಆಯ್ಕೆ ಮಾಡಿ ಉತ್ತಮ ತಂಡವನ್ನು ಆಯ್ಕೆ ಮಾಡಿ ನಾವು ಹೊರ ರಾಜ್ಯಗಳಿಗೆ ಕಳಿಸಲಾಗುತ್ತೆ. ಅದನ್ನು ಈ ಪ್ರಕ್ರಿಯೆನ ಕರ್ನಾಟಕ ರಾಜ್ಯ ಖೋ-ಖೋ ಸಂಸ್ಥೆ, ಮಂಡ್ಯ ಜಿಲ್ಲಾ ಖೋ-ಖೋ ಸಂಸ್ಥೆ ಹಾಗೂ ಕ್ಯಾತನಹಳ್ಳಿ ಕ್ರೀಡಾ ಒಕ್ಕೂಟ ಇವರ ಸಹಯೋಗದೊಂದಿಗೆ ಈ ದಿನ ಮಾಡ್ತಾ ಇದ್ದೇವೆ. ನಮಸ್ಕಾರ.